ಈಗ 2 ತಿಂಗಳು 3 ತಿಂಗಳು ಆತ್ರಿ ಬಂದಿಲ್ಲ ಈಗ ಇಲ್ರಿ ಬಂದಿಲ್ಲ ತಿಂಗಳು ಅವ ಬಂದಿತ್ರಿ ಒಂದು 5-6 ತಿಂಗಳು ಬಂತು ಮತ್ತಿತ್ತ ಬಂದಿಲ್ಲ ಮತ್ತೀಗ 2ನೇ ತಿಂಗಳು ಮುಗೀತು ಈಗ ಮತ್ತೆ ಈಗ ಬಂದೇ ಇಲ್ಲ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ ಕರೆಂಟ್ ಬಿಲ್ಲು ಬರಕಂತದ್ರಿ ಇವರು ಗ್ಯಾರಂಟಿ ಏನು ಮಾಡ್ಯಾರ ನಮ್ಗೆ ಅದ ಬಸ್ಸಿಗೆ ಫ್ರೀ ಅಡ್ಡಾಡ ನೋಡ್ರಿ ಕೆಲಸ ಬಗ್ಸಿಬಿಟ್ಟು ಅಡ್ಡಾಡ್ತಾರ ದುಡಿಯೋರ್ ಬಿಟ್ಟು ಮತ್ತು ಇನ್ನೇನೈತ್ರಿ ಗ್ಯಾರಂಟಿ ಅದ ಅಂತಾರೆ ಕೊಡ್ತೀವಿ ಅಂತಾರೆ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಕಂತು ಹಾಕ್ತಾರೆ ಇಲ್ರಿ ಇಲ್ಲಿ ಗುಳ್ಗಿ ಪಳ್ಗೆ ತಗೊಳಕ್ ಬರ್ತೈತಿ ಮತ್ತೆ ಇದ್ರ ಕೊಡ್ಬೇಕಂತೀರಿ ಕೊಡ್ಬೇಕು ಮತ್ತೆ ಯಾಕೆ ಕೊಟ್ಟಿಲ್ಲ ಇದು 2 ತಿಂಗಳು ಆತ್ರಿ ಒಟ್ಟ ಬಂದಿಲ್ಲ ಅನುಕೂಲಕ್ಕಿತ್ತು ನಮ್ಮ ರೊಕ್ಕ ಅನುಕೂಲಕ್ಕೈತ್ರಿ ಮತ್ತೆ ಏನು ಹೇಳ್ತೀರಿ ಈಗ ಕೊಟ್ಟಿಲ್ಲಲ್ಲ ಕೊಟ್ಟಿಲ್ರಿ ಮತ್ತೆ ಏನು ಮಾಡ್ಬೇಕ್ರಿ ಅವರು ಅವ್ರ ತಕ್ಕ ದುಡ್ಡೆಲ್ಲ ಕೊಟ್ಟಿಲ್ಲ ಏನ್ಲ ಹೆಂಗಸರುಗಳು ರೊಚ್ಚಿಗೆದ್ ಬಿಟ್ಟವಿ ಗೃಹಲಕ್ಷ್ಮಿ ದುಡ್ಡು ಮತ್ 3 ತಿಂಗಳಾಯ್ತಂತೆ ಕಣೆ ಬಂದಿಲ್ವಂತೆ ಅದಕ್ಕೆ ಬೈತಾ ನಿಂತವಿ ಸರ್ಕಾರದವೆಯ 3 ತಿಂಗಳಿಗೆ ಒಂದ್ಸತಿ ಕೊಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳವಲ್ಲ ಎಂತದ್ರಲ್ಲಿ ಇನ್ನೂ ಯಾಕೆ ತಲೆ ಕೆಡಿಸ್ಕೊಂತ ಒಂದ್ಲೈ 3 ತಿಂಗಳಿಗೆ ಒಂದ್ಸತಿ ಕೊಡೋದಾದ್ರೆ ಬಡ್ಡಿ ಸೇರಿಸ್ಕೊಡ್ಬೇಕು ಅಲ್ವೇನಣ್ಣ ಸರ್ಕಾರದಿಂದ ಬರೋದಕ್ಕೆ ಯಾವ ಬಡ್ಡಿನೂ ಇರೋದಿಲ್ಲ ಕಣ್ಲೆ ಸರ್ಕಾರಕ್ಕೆ ನಾವೇನಾರ ಕೊಡೋದಿದ್ರೆ ಮಾತ್ರ ಬಡ್ಡಿ ಹಾಕಿ ಅದನ್ನ ಪೈನ್ ಅಂತ ಕರಿತವೆ ಹಿಂಗ ಹಾಕಿ ಹಾಕಿ ಲಾಯರ್ಸಲ್ಲಿದ್ದ ಬ್ಯಾಂಕ್ ಎಲ್ಲ ಉದ್ಧಾರ ಆಗೋದ್ರ ಕಲಣೆ ಕಷ್ಟಪಟ್ಟು ದುಡಿಯೋ ಮನ್ಸ ಮಾತ್ರ ಕಷ್ಟಪಟ್ಟು ದುಡ್ದು ಈ ಮನೆ ಹಾಳು ಬ್ಯಾಂಕ್ಗಳನ್ನೆಲ್ಲ ಸಾಕ್ಬೇಕಾಗೈತಿ ಬ್ಯಾಂಕ್ ಅನ್ನೋದು ಒಂದು ಕಾಲದಲ್ಲಿ ಜನಸಾಮಾನ್ಯರಿಗೆ ಉಳಿತಾಯ ಮಾಡಕ್ಕೆ ಬೇಕಾದಾಗ ಸಾಲ ತಗೊಳಕ್ಕೆ ಅಂತ ಶುರು ಮಾಡಿದ್ರು ಕಂಡ್ಲ ಈಗ ನೋಡಿದ್ರೆ ಈ ಬ್ಯಾಂಕ್ಗಳು ದುಡಿಯೋ ಮನ್ಸನ್ನ ಗೆಬ್ರಕಂತ ತಿಂದು ಕೊಪ್ಕೊಂಬಿಟ್ಟವಿ ಅಂದಂಗೆ ಗೃಹಲಕ್ಷ್ಮಿ ಕೊಡಬೇಕಾದ ಮಹಾನುಭಾವರೆಲ್ಲ ಎಲ್ಲೋದ್ರಲ್ಲ ಎಲ್ಲ ಡೆಲ್ಲಿಗೆ ಹೋಗಿ ಕುಂತಬೇಕನೆ ರಾಹುಲ್ ಗಾಂಧಿ ಇವುಗಳಿಗೆ ಮೀಟ್ ಆಗಕ್ಕೆ 10 ನಿಮಿಷ ಟೈಮ್ ಕೊಟ್ಟಿಲ್ವಂತೆ ಆಗಲಿ ಅದ್ಯಾಕ್ಲ ದೇಶದಲ್ಲಿ ಕಾಂಗ್ರೆಸ್ ಹೊಸಿ ಉಸಿರಾಡ್ತೈತಿ ಅಂದ್ರಿ ನಮ್ ಲೀಡರ್ಗಳೇ ಕಾರಣ ಅವಕ್ಕೆ ಟೈಮ್ ಕೊಡ್ತಾ ಇಲ್ವೇನ್ಲ ರಾಹುಲ್ ಹಂಗಲಕ್ರೆ ನಾನು ಪಾರ್ಟಿ ಅಧ್ಯಕ್ಷ ಅಲ್ಲ ಪಾರ್ಟಿ ಅಧ್ಯಕ್ಷ ಏನಿದ್ರು ಕರ್ಗೆ ಅದು ಬೆಂಗಳೂರಲ್ಲೇ ಐತೆ ನೀವು ಅಲ್ಲೇ ಹೋಗಿ ವಿಚಾರಿಸ್ಕೊಂಡು ಅಲ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಂದೈತೆ ಕಣೆ ಹೇಳಪ್ಪ ಅಲ್ಲಿಗೆ ಮುಗಿತಲ್ಲ ಕತೆ ಈಗ ಏನು ಮಾಡ್ತದೆ ಅಂತ ಡಿಕೆ ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನನ್ನ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ ಅವ್ರು ಉತ್ತರ ಕೊಟ್ಟ ಮೇಲೆ ತಿರ್ಗಾ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ ಪಾಪರ್ಕನೆ ನಂಬಿದ್ದೆ ನನ್ನ ನಂಬಿಕೆನ ಯಾರು ಉಳಿಸ್ಕೊಂತ ಇಲ್ಲ ನನ್ನ ಬಳಸ್ಕೊಂಡು ಬಿಸಾಕ್ತವ್ರೆ ಅನ್ಕೊಂಡು ಮನಸ್ಸಲ್ಲೇ ಕೊರಗ್ತೈತೆ ಕಣ ಡಿಕೆ ದುಡಿಯೋಣ ಕೆಲಸ ಮಾಡಿ ನಿಮ್ಮ ಶ್ರಮ ಇರಲಿ ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಮಿಕ್ಕಿದ್ದು ಭಗವಂತ ಇದ್ದಾನೆ ಏನು ಮಾಡಕ್ಕಾಗೋದಿಲ್ಲ ಕಣ್ಲೆ ಟೈಮ್ ಬರ್ತದೆ ಕಾಯ್ಬೇಕು ಈ ಬಿಜೆಪಿಯವು ನವೆಂಬರ್ಗೆ CM ಚೇಂಜ್ ಆಯ್ತದೆ ಅಂತವ ಬಡ್ಕಂತ ಇದ್ರು ಈಗ ನೋಡಿದ್ರೆ RSS ನಾವು PM ಮೋದಿನೇ ಚೇಂಜ್ ಮಾಡ್ತೀವಿ ಅಂತ ಹೊಂಟವಂತಿ ಅದೇನಾಯ್ತದೋ ಏನೋ ನೋಡೋಣ ನಡ್ಲ ಶಿವನಿ ಶಂಭುಲಿಂಗ कोई तन काढा